ಅಲ್ಲಿ ನಡೀತಾ ಇರುವಂಥದ್ದು ಪ್ರತೀಕಾರ, ಬಟ್ ಇಲ್ಲಿ ಶುರುವಾಗಿರೋದು ಆಹಾಕಾರ. ಇವತ್ತಿಗೆ 21ನೇ ದಿನ, ಅದರ ಜೊತೆಗೆ ಇರಾನ್ನಲ್ಲಿ ಇವತ್ತು ಹೊಸ ವರ್ಷ ಬೇರೆ. ಏನು ನಡೀತಾ ಇದೆ ಈ ಪ್ರಪಂಚದಲ್ಲಿ? ಪ್ರಪಂಚದಲ್ಲಿ ಏನು ನಡೆಯೋದು ಬೇರೆ ಆದರೂ ಅದು ದೇಶದ ಮಟ್ಟಗಳಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಾದರೆ ದಿನನಿತ್ಯದ ಒಂದು ಜೀವನ ಸಾಗಿಸ್ಬೇಕಾದ್ರೆ ನಮಗೆ ಎನರ್ಜಿ ಬೇಕು. ದೇಶಕ್ಕೊಂಥರ ಎನರ್ಜಿ ಬೇಕು. ವೈಯಕ್ತಿಕವಾಗಿ ಮನುಷ್ಯ ಬದುಕಬೇಕಾದ್ರೆ ಅವನಿಗೆ ಎನರ್ಜಿ ಬೇಕು ಅಂತಂದರೆ ಗ್ಯಾಸ್ ಅನ್ನೋದು ಬೇಕೇ ಬೇಕು. ಏಕೆಂದರೆ ಭಾಳಷ್ಟು ಈಗಾಗಲೇ 3 ದಶಕಗಳಿಂದ ಮಾನವ ಸಾಂಪ್ರದಾಯಿಕ ಇಂಧನಗಳನ್ನೆಲ್ಲ ಬಿಟ್ಟು ಸಂಪೂರ್ಣವಾಗಿ ಈ LPG ಮೇಲೆ ಅವಲಂಬಿತ ಆಗಿರೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಹೇಗೆ ಅಂದರೆ ನಾವು ಮತ್ತೆ ಇದು ಕಾಲ ರಿವರ್ಸ್ ಆಗಬೇಕಂತ, ಅಂದರೆ ಮತ್ತೆ ನಾವು ಸೌದೆ ಒಲೆಗೆ ಹೋಗಬೇಕಾ ಅನ್ನೋ ಒಂದು ಪದ್ಧತಿಗೆ ಹೋಗಬೇಕಾ ಅಂತ ಅನಿವಾರ್ಯತೆ ಸಂಭವಿಸ್ಬೋದಾ ಅನ್ನೋದು ಒಂದು ಸಾಧ್ಯತೆಗಳು ಕಾಣ್ತಾ ಇದೆ. ಅಂದರೆ ಯುದ್ಧ ಹೀಗೆ ಮುಂದೆ ಬರೆದ್ರೆ ಖಂಡಿತವಾಗ್ಲೂ ಅವ್ರು ಯಾರು ನಮ್ಮ ದೇಶದ ಹಿತಾಸಕ್ತಿನ ಕಾಪಾಡೋದಕ್ಕಾಗಿ ಅವರು ಯುದ್ಧ ಮಾಡ್ತಾ ಇಲ್ಲ. ಅವರ ಪ್ರತಿಷ್ಠೆಗಾಗಿ, ಅವರ ಲಾಭ ನಷ್ಟಗಳಿಗಾಗಿ ಮಾತ್ರ ಮಾಡ್ತಾ ಇದ್ದಾರೆ ಹೊರತು ಬೇರೆಯೊಂದು ರಾಷ್ಟ್ರದ ಹಿತಾಸಕ್ತಿ ಕಾಯುವ ಉದ್ದೇಶದಿಂದ ಅವರು ಯುದ್ಧವನ್ನು ಆರಂಭಿಸಿಲ್ಲ. ಅದರ ಅವಶ್ಯಕತೆ ಕೂಡ ಅವರಿಗಿಲ್ಲ ನನ್ನ ಪ್ರಕಾರ. ಅದಿಲ್ಲ. ಈಗ ನಾವು ನಮ್ಮ ದೇಶದಲ್ಲಿ, ದೇಶದ ಮಟ್ಟದಲ್ಲಿ ಏನು ಮಾಡಬೇಕು, ಪ್ರಾಂತೀಯವಾಗಿ ಏನು ಮಾಡಬೇಕು, ಸಮುದಾಯಗಳು ಏನು ಮಾಡಬೇಕು ಮತ್ತು ವೈಯಕ್ತಿಕವಾಗಿ ಜನಗಳು ಏನು ಮಾಡಬೇಕು ಅನ್ನೋದನ್ನೇ ಮಾತ್ರನೇ ನಾವು ಚಿಂತೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ದೇಶ ಬಿಟ್ಟು ನಾವು ವೈಯಕ್ತಿಕವಾಗಿ ಸಮಾಜಗಳ ಮಟ್ಟದಲ್ಲಿ ಸ್ಥಳೀಯವಾಗಿ ಏನು ಮಾಡಬಲ್ಲೆವು ಅನ್ನೋದು ಒಂದೇ ಅಂದರೆ ನಾವು ಸಾಂಪ್ರದಾಯಿಕ ಇಂಧನಗಳನ್ನು ಅವಲಂಬಿಸಬೇಕಾಗತ್ತೆ. ಸಾಂಪ್ರದಾಯಿಕ ಇಂಧನಗಳು ಅಂತಂದರೆ ಅವು ಏನು ಶಾಶ್ವತವಾಗಿ ಉಳಿತವೆ ಅಂತ ಹೇಳಕ್ಕೆ ಬರೋದಿಲ್ಲ. ಈಗ ಒಂದು ವೇಳೆ ಸೌದೆ ಒಲೆ ಇವಾಗ ಆವಿಷ್ಕಾರ ಆಗಿದೆ, ಅದು ಸುಧಾರಿತ ಒಲೆಗಳು ಅಂತೇಳಿ ಸಾಕಷ್ಟು ಕಂಪನಿಗಳು ನಾವು ಜಾಹೀರಾತುಗಳನ್ನು ಕೊಡ್ತಾ ಇದ್ದಾವೆ. ಅವುಗಳ ಬೆಲೆನೂ ಕೂಡ ದಿನೇ ದಿನೇ ಹೆಚ್ಚುತ್ತಾ ಇರತಕ್ಕಂಥದ್ದು ಕಾಣಿಸ್ತಾ ಇದೆ. ಜೊತೆಗೆ ವಿದ್ಯುತ್ ಉಪಕರಣಗಳು, ಸ್ಟವ್ಗಳು, ಇಂಡಕ್ಷನ್ ಸ್ಟವ್ ಇರ್ಬೋದು, ಎಲೆಕ್ಟ್ರಿಕ್ ಸ್ಟವ್, ಇವುಗಳ ಉಪಯೋಗನೂ ಕೂಡ ಜಾಸ್ತಿ ಆಗ್ತಾಯಿದೆ. ಇವಕ್ಕೂ ಕೂಡ ನೀವು ಎಲೆಕ್ಟ್ರಿಸಿಟಿ ಬೇಕೇ ಬೇಕಾಗುತ್ತೆ. ಎಲೆಕ್ಟ್ರಿಸಿಟಿ ಕೂಡ ನಮಗೆ ಲಿಮಿಟೇಷನ್ಸ್ ಇದೆ. ಅದಕ್ಕೂ ಕೂಡ ಅದರೇ ಆದಂಥ ಒಂದು ವ್ಯಾಪ್ತಿನಲ್ಲಿ ಮಾತ್ರ ಸಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಎಲೆಕ್ಟ್ರಿಸಿಟಿ ಬಳಕೆ ಜಾಸ್ತಿ ಆದಾಗ ಮತ್ತು ವಿದ್ಯುತ್ತಿನ ಬೆಲೆಯೂ ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಇನ್ನು ಪೂರ್ವಕ್ಕೆ ಹೋದರೆ ಕಟ್ಟಿಗೆಯಿಂದಲೇ ಮಾಡಬೇಕು ಅನ್ನೋದು ಬಂದರೆ ಖಂಡಿತವಾಗ್ಲೂ ಈಗಿರ್ತಕ್ಕಂಥ ಫಾರೆಸ್ಟ್ಗಳು ಈ 1 ವರ್ಷ ಇದ್ದಾರೆ, ಇದು ಕೇವಲ ಒಂದು ತಾತ್ಕಾಲಿಕವಾಗಿ ಮಾತ್ರ ನಾವು ಈ ಸೌದೆ ಒಲೆ ಇರ್ಬೋದು, ಪರ್ಯಾಯ ಇಂಧನಗಳಿರ್ಬೋದು, ಅವನ್ನು ಉಪಯೋಗಿಸಿ ಒಂದು ಅಲ್ಲಿನವರೆಗೂ ನಾವು ಸುಧಾರಿಸ್ಕೊಳ್ತಕ್ಕಂಥ ಬೇಕಾದಂಥ ಪರ್ಯಾಯ ವ್ಯವಸ್ಥೆಗಳನ್ನು ಮಾತ್ರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ನಾವು ಆಟೋಮೊಬೈಲ್ ಕ್ಷೇತ್ರಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಈಗ ಸುಮಾರು ಅಂದಾಜು 2025 ಫೆಬ್ರವರಿ ಅಂತ್ಯಕ್ಕೆ ಸುಮಾರು 39,77,00,000 ವಾಹನಗಳು ಇದ್ದಾವೆ. ಇವಕ್ಕೆ ಸುಮಾರು ಇಂಧನ ಒಂದು 350ರಿಂದ 400 ಬ್ಯಾರೆಲ್ನಷ್ಟು ಮಿಲಿಯನ್ಸ್ ಲೀಟರ್ಸ್ ಆಫ್ ತೈಲಗಳು ಬೇಕಾಗುತ್ತೆ. ಅದರಲ್ಲಿ ಡೀಸೆಲ್ ಎಷ್ಟು, ಪೆಟ್ರೋಲ್ ಎಷ್ಟು ಮತ್ತು LPG ಇವೆಲ್ಲನೂ ಬೇರೆ ಬೇರೆ ಪ್ರತ್ಯೇಕವಾಗಿ ಇದು ಮಾಡಬೇಕು. ನಾವು ಇಲ್ಲಿ ಏನಾದರೂ ನಾವು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಎಷ್ಟನ್ನು ಉಳಿತಾಯ ಮಾಡ್ಬೋದು? ನಾವು ಸಂಪೂರ್ಣವಾಗಿ ಹೆಚ್ಚಿಗೆ ಅವಲಂಬಿತವಾಗಿರೋದು ಗಲ್ಫ್ ರಾಷ್ಟ್ರಗಳಿಂದ. ಅಲ್ಲಿ ಸಂಪೂರ್ಣವಾಗಿ ನಿಂತು ಹೋಯಿತು ಅಂತಂದರೆ ನಮ್ಮ ಒಂದು ದೇಶದಲ್ಲಿರ್ಬೋದು ಅಥವಾ ಬೇರೆ ದೇಶಗಳಿಂದ ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಅಥವಾ ಸ್ಥಳೀಯವಾಗಿ ನಮ್ಮ ದೇಶದಲ್ಲಿ ಬಹಳ ಕನಿಷ್ಠ ಮಟ್ಟದಲ್ಲಿ ಲಭ್ಯ ಆಗ್ತಾ ಇರತಕ್ಕಂಥ ಇಂಧನಗಳನ್ನೆಲ್ಲನೂ ನಾವು ಕ್ರೋಢೀಕರಿಸಿದ್ರೆ ಅಷ್ಟು ಇಂಧನವನ್ನು ನಾವು ಇಷ್ಟೆಲ್ಲ ವಾಹನಗಳನ್ನು ನಾವು ಉಪಯೋಗಿಸೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಈ ಸಂಚಾರ ವ್ಯವಸ್ಥೆಗಳಲ್ಲಿ ನಾವೇನಾದರೂ ಬದಲಾವಣೆ ತಗೊಂಬರೋದಕ್ಕೆ ಸಾಧ್ಯ ಆಗುತ್ತಾ? ಇಷ್ಟು ಗಾಡಿಗಳನ್ನು ನಾವು ಉಪಯೋಗಿಸಲೇಬೇಕಾ? ಉಪಯೋಗಿಸ್ಲಿಲ್ಲ ಅಂತ ನಾವು ತಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದೇ ಒಂದು ಇದಂದರೆ ನಾವು ಸಹಿಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಪರ್ಯಾಯ ವ್ಯವಸ್ಥೆ ತಾತ್ಕಾಲಿಕವಾಗಿ ನಾವು ಸಹಿಸ್ಕೊಳ್ಬೇಕು. ಎಲ್ಲಿನವರೆಗೂ ಅಟ್ಲೀಸ್ಟ್ ಆ ಯುದ್ಧ ನಿಲ್ಲೋವರೆಗಾದ್ರೂ, ಯುದ್ಧ ನಿಂತ ನೆಕ್ಸ್ಟ್ ದಿನನೇ ನಮಗೆಲ್ಲ ಸರೋಗ್ಬಿಡುತ್ತೆ. ಏನು ಮಾಡಬೇಕು ಅಂತ ಏನು ಮಾಡಬಹುದು ಅಂತ ಹೇಳಿದ್ರೆ ಪರ್ಯಾಯ ವಾಹನಗಳು. ಈಗ ಇವತ್ತು ಎಲ್ಲರಿಗೂ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ, ಈ ಇಂಧನ ಶಾಶ್ವತವಾಗಿ ಯಾವುದು ಈ ಫಾಸಿಲ್ ಫ್ಯೂಯಲ್ಸ್ ಏನಿದೆಯಲ್ಲ ಇದು ಶಾಶ್ವತ ಅಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಈಗ ಅದರಿಂದ
ವಿದ್ಯುತ್ ಚಾಲಿತ ವಾಹನಗಳು ಹೆಚ್ಚಿಗೆ ಪ್ರಚಲಿತ ಇದೆ. ಖಂಡಿತವಾಗ್ಲೂ ಈಗ ವಿದ್ಯುತ್ ಕ್ಷೇತ್ರದಲ್ಲಿ ವಿದ್ಯುತ್ ಚಾಲಿತ ವಾಹನಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು ಒಳ್ಳೆಯದು. ಈಗಾಗಲೇ 2015ರಲ್ಲಿ ಕೇವಲ 16 ದೇಶದಲ್ಲಿ. ಈ ಬೇಸಿಗೆಯಲ್ಲಿ ಅದನ್ನು ಯೂಸ್ ಮಾಡ್ಬೋದಾ? ಅದು ಡೇಂಜರ್ ಅಲ್ವಾ ಬೇಸಿಗೆಯಲ್ಲಿ? ಏನಿಲ್ಲ, ಯಾವುದೂ ಇಲ್ಲ. ಎಲ್ಲ ಕಾಲದಲ್ಲೂ ಕೂಡ ವಿದ್ಯುತ್ ಚಾಲಿತ ವಾಹನಗಳನ್ನ, ಬ್ಯಾಟ್ರಿ ವಾಹನಗಳನ್ನ ಉಪಯೋಗಿಸ್ಬೋದು. ಏನು ಯಾವುದು ಇದಿಲ್ಲ. ಸೇಫ್ ಇದೆಯಾ? ಏನಿದೆ ಅನ್ಸೇಫ್ ಅಂತ ಎಲ್ಲಿ ಇದಾಗಿದೆ? ಅಲ್ಲ, ಕೆಲವೊಂದು ವಾಹನಗಳು ಎಲ್ಲ ತಾಂತ್ರಿಕವಾಗಿ ಯಾವುದೇ ವಾಹನ ತಯಾರು ಮಾಡಬೇಕಾದ್ರೆ ನೋಡಿ, ಪ್ರಾರಂಭ ಆಗಬೇಕಾದ್ರೆ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳು ಇರಬಹುದು. ಅವು ದಿನೇ ದಿನೇ ತಂತ್ರಜ್ಞಾನ ಮುಂದುವರಿತಾ ಅವನ್ನೆಲ್ಲನೂ ರಿಸಾಲ್ವ್ ಮಾಡಿದೆ. ಹೀಗೆ ಈಗ 2026ರ ಅಂತ್ಯದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 88 ಲಕ್ಷ ವಿದ್ಯುತ್ ಚಾಲಿತ ವಾಹನಗಳು ಇವತ್ತು ಇದಿದೆ. 2015ರಲ್ಲಿ ಕೇವಲ 16,000 ಇದ್ದಂಥ ವಾಹನಗಳ ಸಂಖ್ಯೆ ಇವತ್ತು 88 ಲಕ್ಷ, ಹತ್ತತ್ರ ಒಂದು ಈ 26ರ ಅಂತ್ಯದವರೆಗೆ 1 ಕೋಟಿ ವಾಹನಗಳು ವಿದ್ಯುತ್ ಚಾಲಿತ ವಾಹನಗಳು ಬರ್ತವೆ. ಹೀಗಾದಂಥ ಸಂದರ್ಭದಲ್ಲಿ ನಾವು ಸಂಪೂರ್ಣವಾಗಿ ಈ ಇಂಧನಗಳ ಒಂದು ಅವಲಂಬನೆಯೇ ತಪ್ಪಿಸ್ಬೋದು ಕ್ರಮೇಣವಾಗಿ. ಈಗ ದೇಶದಲ್ಲಿ 40 ಕೋಟಿ ಇದೆ ಅಂದರೆ, ಈಗ ಈ ವರ್ಷದಲ್ಲಿ 1 ಕೋಟಿ ಅಂದರೆ ಪ್ರತಿ ವರ್ಷ ನಾವು ವಿದ್ಯುತ್ ಚಾಲಿತ ವಾಹನಗಳ ಮನೆಯಲ್ಲಿ ಯಾರೆಲ್ಲ 4-5 ವಾಹನಗಳನ್ನು ಬಳಸ್ತಾ ಇದ್ರಿ, ಒಂದೇ ವಾಹನ ಬಳಸಿ ಅಂತ ಹೇಳ್ತಾರೆ. ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗೋದಿಲ್ಲ. ಮನೆಯಲ್ಲಿ ಇರ್ತಕ್ಕಂಥವ್ರು ಒಬ್ಬೊಬ್ಬರು ಒಂದೇ ಕಾರಲ್ಲಿ ಒಟ್ಟಿಗೆ ಹೋಗ್ಬಿಡಿ ಅಂತ. ಹಾಗಲ್ಲ, ಇಲ್ಲ. ಈಗ ನೀವೆಲ್ಲ ಒಂದ್ ಕಡೆ ಕೆಲಸಕ್ಕೆ ಹೋಗ್ತೀರಿ, ನಾನೆಲ್ಲ ಒಂದ್ ಕಡೆ ಕೆಲಸಕ್ಕೆ ಹೋಗ್ತೀನಿ ಒಂದ್ ಮನೆಯಲ್ಲಿ. ಅದು ಪ್ರಾಕ್ಟಿಕಲ್ ಆಗಿ ಆಗದೆ ಇರ್ತಕ್ಕಂಥ ಒಂದು ಸಾಧ್ಯ ಇಲ್ಲ. ಅದು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿದ್ದಾಗ ಒಂದೇ ವಾಹನ ಸಾಧ್ಯ ಆಗುತ್ತೆ. ಆತರ ಕಾನೂನು ಮಾಡೋಕ್ಕಾಗೋದಿಲ್ಲ, ಆತರ ವಾಸ್ತವಿಕತೆ ಹಾಗೆ ಇರೋದಿಲ್ಲ. ಒಬ್ಬೊಬ್ರು ಪ್ರಯಾಣನು ಒಂದೊಂದು ದಿಕ್ಕಲ್ಲಿದ್ದಾಗ ಒಂದು ವಾಹನ ಯಾವ ದಿಕ್ಕಿಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ? ಈಗ 4 ವಾಹನ ಹೋದ್ರೆ 4ಕ್ಕೂ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಲ್ಲ ಅಂತ ನಾನು ಹೇಳ್ತಾ ಇರೋದು. ಹೌದು. ಆಗ ಪೆಟ್ರೋಲ್ ಡೀಸೆಲ್ ಬದಲು ನೀವು ಪರ್ಯಾಯವಾಗಿ ಏನು ನಾವು ವಾಹನಗಳನ್ನ ನೋಡ್ಬೋದು ಅನ್ನೋದು, ಇದು ವಿದ್ಯುತ್ ವಾಹನಗಳು ಇವತ್ತು ನಮಗೆ ಅನಿವಾರ್ಯ ಅಂತ ಅನಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶ ಇದು ನೋಡಿ, ಇದು ಬಹಳ ಇದೊಂದು ಅನಿವಾರ್ಯ, ಒಂದು ಒಳ್ಳೆಯ ಸುಸಂದರ್ಭ ಅಂತ ನಾವು ಅನ್ಕೋಬೋದು. ಈಗ ಪೆಟ್ರೋಲು ಡೀಸೆಲ್ ಇರೋದ್ರಿಂದ ನಾವು ಏತಕ್ಕೆ ನಿಧಾನವಾಗಿ ಎಲೆಕ್ಟ್ರಿಕ್ ವಾಹನಗಳಿಗೆ ಅವು ಸ್ವಲ್ಪ ಹೆಚ್ಚಿಗೆ ಬೆಲೆ ಇದೆ, ನಿಧಾನಕ್ಕೆ ಹೋಗ್ಬೋದು ಅಂತ ನಾವು ಚಿಂತನೆ ಮಾಡ್ಬೋದು. ಈಗೇನು ಪರಿಸ್ಥಿತಿ ಬದಲಾಗಿರೋಂಥ ಸಂದರ್ಭದಲ್ಲಿ ದೇಶದಲ್ಲಿ ಅಂಥ ಒಂದು ಕೈಗಾರಿಕೆಗಳಿಗೆ, ಅಂಥ ಇಂಡಸ್ಟ್ರೀಸ್ ಕಾರ್ಖಾನೆಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು, ಅವಕ್ಕೆ ಹೆಚ್ಚಿಗೆ ಸಬ್ಸಿಡಿ ಕೊಟ್ಟು, ಪ್ರೋತ್ಸಾಹ ಕೊಟ್ಟು ಅಂಥ ವಾಹನಗಳ ಒಂದು ಉತ್ಪಾದನೆ ಜಾಸ್ತಿ ಮಾಡಿ ಬಳಕೆ ಮಾಡಿದ್ರೆ ನಾವು ನಮ್ಮ ದೇಶ ಸ್ವಾವಲಂಬಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಏನು ಹೇಳ್ತೀವಲ್ಲ ನಾವು, ಆಮದು ರಫ್ತು ಇದೆಲ್ಲ ಹೆಚ್ಚಿಗೆ ನಾವು ಆಮದು ಮಾಡ್ಕೊಳ್ಳೋದು, ಇಂಧನ ಆಮದು ಮಾಡ್ಕೊಳ್ಳೋದು ತಪ್ಪುತ್ತೆ. ನಮ್ಮ ದೇಶ ಕೂಡ ಆರ್ಥಿಕವಾಗಿ ಸ್ವಾವಲಂಬಿ ಆಗೋದಕ್ಕೆ ಉತ್ಪಾದನೆ ಇದೊಂದು ಅವಕಾಶ ಅಂತಲೇ ಅಂದ್ಕೋಬೋದು. ಬಟ್ ಏನಂತಂದರೆ ನಾವು ಅದಕ್ಕೆ ಬೇಕಾದಂಥ ಒಂದು ಉತ್ಪಾದನೆ ಮತ್ತು ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ಸು ನೀವು ಹೇಳಿದ್ರಿ. ಇವತ್ತು ನಾವು ಯಾಕೆ ಫ್ಯೂಯಲ್ನ ಸಾಕಷ್ಟು ಪ್ರಮಾಣದಲ್ಲಿ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ನಾವು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಕೊಂಡಿಲ್ಲ. ನಮ್ಮ ಹತ್ರ ಹಣ ಇರ್ಬೋದು, ನಾವೆಷ್ಟು ಬ್ಯಾರೆಲ್ಸು, ಎಷ್ಟು ಪ್ರಮಾಣದ ಆಯಿಲ್ಲು, ಗ್ಯಾಸನ್ನು ನಾವು ತಂದನ್ನು ಇಟ್ಕೊಳ್ತಕ್ಕಂಥ ವ್ಯವಸ್ಥೆಗೆ ಬೇಕಾದಂಥ ವ್ಯವಸ್ಥೆಗಳನ್ನ ನಾವು ನಿರ್ಮಾಣ ಮಾಡ್ಕೊಂಡಿಲ್ಲ. ಕೇವಲ ಒಂದೇ ಕ್ಷೇತ್ರ ಅಲ್ಲ, ನೀವು ಎಲ್ಲ ಕ್ಷೇತ್ರಗಳಲ್ಲೂ ನಾವು ಹೇಗೆ ಅಂದರೆ ಹ್ಯಾಂಡ್ ಟು ಮೌತ್ ರೀತಿಯಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಸು ಇರೋದ್ರಿಂದ ಈ ರೀತಿ ಏನಾದರೂ ಒಂದು ಅಚಾತುರ್ಯಗಳು, ಒಂದು ಅವಘಡಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಡೀ ದೇಶ ಆತಂಕಕ್ಕೆ ಈಡಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಈ ಮೂಲಭೂತ ಸೌಕರ್ಯ ಅಂತ ಬಂದಾಗ ಈಗ ಹೇಳಿದೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಅಂತ ಹೇಳಿದೆ. ಎಲೆಕ್ಟ್ರಿಕ್ ಚಾರ್ಜಿಂಗ್ ಬೇಕಾದಂಥದ್ದು ಮೂಲಸೌಕರ್ಯ ಕೂಡ ನಾವು ಮಾಡಿಲ್ಲ. ನಾವು ಇವತ್ತು ಹೇಳಿದವೆ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆ ಮಾಡಿಬಿಡಿ ಅಂತ ನಾವು ಹೇಳ್ತೀವಿ. ಮಾಡಾದ್ಮೇಲೆ ಅದಕ್ಕೆ ಬೇಕಂತ ಮೂಲಸೌಕರ್ಯಗಳನ್ನ ನಾವು ಎಷ್ಟು ಮಟ್ಟಿಗೆ ಮಾಡ್ಕೊಳ್ತೀವಿ, ಎಷ್ಟು ಅದನ್ನು ಬೇಗ, ಎಷ್ಟು ಸ್ಪೀಡಾಗಿ ನಾವು ಅಂಥ ಒಂದು ಸವಲತ್ತುಗಳನ್ನು ನಿರ್ಮಾಣ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತಲ್ವ. ಆ ಕ್ಷೇತ್ರದಲ್ಲಿ ಹೊಸ ಅನ್ವೇಷಣೆಗಳಾಗಬೇಕು, ತಂತ್ರಜ್ಞಾನ ಆಗಬೇಕು, ರಿಸರ್ಚ್ ಆಗಬೇಕು, ಮತ್ತು ಹೈ ಡೆನ್ಸಿಟಿ ಎನರ್ಜಿ ಇರ್ತಕ್ಕಂಥ ಬ್ಯಾಟ್ರಿಗಳ ಉತ್ಪಾದನೆ ಬಗ್ಗೆ ಸಾಕಷ್ಟು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗಳು ಆದಂಥ ಸಂದರ್ಭದಲ್ಲಿ ಒಂದಲ್ಲ ಒಂದು ದಿವಸ ಮುಂದೆ ನಾವು ಸಂಪೂರ್ಣವಾಗಿ ಏನು ಫಾಸಿಲ್ಸ್ ಫ್ಯೂಯಲ್ಸ್ ಹೇಳ್ತೀವಲ್ಲ, LPG ಇರ್ಬೋದು, ಡೀಸೆಲ್, ಪೆಟ್ರೋಲ್, ಇವನ್ನ ಸಂಪೂರ್ಣ ಅವಲಂಬನೆಯೇ ತಪ್ಪಿಸ್ಕೋಬೋದು ನಾವು. ಇವು ದೇಶೀಯವಾಗಿ ಅದಕ್ಕೂ ಬಂಡವಾಳ ಆಗಬೇಕಲ್ಲ ಈಗ. ಹೌದು. ನಿಮಗೆ ಅಲ್ಲಿಲ್ಲ ಅಂದಾಗ ನಿಮಗೆ ಅನಿವಾರ್ಯ ಅಂತಲ್ಲ. ಎಲ್ಲವೂ ತಲೆ ಮೇಲೆ ಬಂದರೆ ಹೇಗೆ ಅಂತ ಅಲ್ಲ, ತಲೆ ಮೇಲೆ ಅಂತಂದ್ರೆ ಈಗ ಆಲ್ರೆಡಿ ನಿಮ್ಮ ಹತ್ರ ಟೆಕ್ನಾಲಜಿ ಇದೆಯಲ್ಲ.
ಇಲ್ಲೆಲ್ಲೂ ಇಲ್ಲದೇ ಇರ್ತಕ್ಕಂಥದ್ದಿಲ್ಲ. ನಮ್ಮ ಹತ್ರ ಆ ಟೆಕ್ನಾಲಜಿ ಇದೆ. ಓನ್ಲಿ ರಿಸೋರ್ಸ್ಗಳು ನಾವು ಮಾಡ್ಕೊಂಡು ನಾವು ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಗಳು ಮಾಡ್ಕೋಬೋದಲ್ಲ. ಅದಕ್ಕೆ ಹೆಚ್ಚಿಗೆ ಒತ್ತು ಕೊಡಬೇಕು ಎಲ್ಲ. ಇವತ್ತು ನೋಡಿ, ಟಾಟಾ ಇರ್ಬೋದು, ಮಹೇಂದ್ರ ಇರ್ಬೋದು, ವೋಲ್ವೋ, ಬಹುತೇಕ ವಾಹನ ತಯಾರಕರು ಎಲ್ಲರೂ ಕೂಡ ವಿದ್ಯುತ್ ಚಾಲಿತ ವಾಹನಗಳಿಗೆ ಸ್ವಿಚ್ ಓವರ್ ಆಗ್ತಾ ಇದ್ದಾರೆ. ಈಗ ಇದೇ ರೀತಿ ಏನಾದರೂ ಕಂಟಿನ್ಯೂ ಆದರೆ ಡೀಸೆಲ್, ಪೆಟ್ರೋಲ್, LPG ಇವುಗಳು ಹೀಗೆ ಒಂದು ನಿರ್ಬಂಧ ನಮ್ಮ ದೇಶಕ್ಕೆ ಸಂಪೂರ್ಣ ಆಲ್ಮೋಸ್ಟು ಏಷ್ಯಾ ಖಂಡದ ಅನೇಕ ದೇಶಗಳಿಗೆ ಆಗಿದೆ ಅಂತ ಅಂದಾಗ ಆಟೋಮೆಟಿಕ್ಕಾಗಿ ಇವರು ಇಂಡಸ್ಟ್ರೀಸ್ದವರು ಅವರು ಯೋಚನೆ ಮಾಡ್ತಾರೆ, ಹೌದು ಇದನ್ನು ನಾವು ಕೈ ಬಿಟ್ಬಿಟ್ಟು ಯಾತಕ್ಕೆ ನಾವು ಇಲ್ಲೇ ಹೆಚ್ಚಿಗೆ ಒತ್ತು ಕೊಟ್ಟು ನಾವು ಈ ವಾಹನಗಳನ್ನೇ ಉತ್ಪಾದನೆ ಹೆಚ್ಚಿಗೆ ಮಾಡಿ ನಾವು ಈ ಫಾಸಿಲ್ ಫ್ಯೂಯಲ್ಸ್ ಮೇಲೆ ಡಿಪೆಂಡ್ ಆಗೋದು ತಪ್ಪುತ್ತೆ. ಅದರಿಂದ ಫ್ಯೂಚರ್ ನಮಗೆ ಪರಿಸರಕ್ಕೂ ಒಳ್ಳೆ ಕೊಡುಗೆ ಕೊಟ್ಟಂಥ ಒಂದು ಪುಣ್ಯ ಬಂದ ಹಾಗಾಗುತ್ತೆ. ಯೋಚನೆ ಅನಿಸ್ಬಿಡುತ್ತೆ ಅಂದರೆ ಈ ಯುದ್ಧ ಆಗಿರೋದೇ ಒಳ್ಳೇದಕ್ಕಂತ ಅನಿಸ್ಬಿಡುತ್ತೆ. ಅಂದರೆ ಆಯಾ ರಾಷ್ಟ್ರಗಳು ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ, ನಮ್ದನ್ನು ನಾವು ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ. ಈಗ ಒಳಿತು ಕೆಡಿತು ಅನ್ನೋದು ಅವರವರ ಒಂದು ದೃಷ್ಟಿಕೋನ, ಅವರವರ ಯಾವ ಸ್ಟ್ಯಾಂಡಲ್ಲಿ ನಿಂತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾವು ನಮ್ಮ ದೇಶಕ್ಕಾಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋದು ಅಷ್ಟೇ ನಾವು ಯೋಚನೆ ಮಾಡಬೇಕೇ ಹೊರತು ನಾವು ಹೋಗ್ಬಿಟ್ಟು ಆ ದೇಶದ ಮಧ್ಯೆ ನಿಂತು ನಮ್ಮ ದೇಶದ ಒಂದು ತಟಸ್ಥ ನೀತಿ, ಈ ಯಾವುದೇ ಒಂದು ದೇಶಗಳ ಮಧ್ಯೆ ಸಮಸ್ಯೆಗಳು ಬಂದಾಗ ನಮ್ಮದು ನೀತಿ ಇರೋದೇ ಒಂದು ತಟಸ್ಥ ನೀತಿ ಅನುಸರಿಸ್ತಕ್ಕಂಥದ್ದು. ಖಂಡಿತವಾಗ್ಲೂ ಹೆಚ್ಚು ಕಡಿಮೆ ಅದೇ ಒಂದು ನೀತಿಯನ್ನು ಎಲ್ಲ ಸಂದರ್ಭಗಳಲ್ಲಿ ಅನುಸರಿಸ್ತಾ ಬಂದಿದೆ. ಹೀಗಿರುವಾಗ ನಾವು ನಮ್ಮಲ್ಲಿರ್ತಕ್ಕಂಥ ರಿಸೋರ್ಸನ್ನು ನಾವು ಹೇಗೆ ಅಭಿವೃದ್ಧಿಪಡಿಸ್ಕೊಂಡು ನಾವು ಉಪಯೋಗಿಸ್ಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಬಹುದೇ ಹೊರತು ಅವರ ಸಮಸ್ಯೆಗಳನ್ನೇ ಬಗೆಹರಿಸೋದಕ್ಕೆ ಖಂಡಿತವಾಗ್ಲೂ ನಮ್ಮ ದೇಶ ಹೋಗುವ ಅಗತ್ಯತೆಯೂ ಇಲ್ಲ, ಅದು ಅಸಾಧ್ಯ ಕೂಡ.